ನೋಡಿ, ಎಲ್ಲಾ ತರ ಜನಗಳ ಜೊತೆ ನಾವು ನಡ್ಕೋಬೇಕಾಗ್ತದ. ಗಂಡ ಸರಿ ಇದ್ರೆ ಅತ್ತೆ ಮಾವ ಸರಿ ಇರೋದಿಲ್ಲ, ಅತ್ತೆ ಮಾವ ಸರಿ ಇದ್ರೆ ಮಕ್ಕಳು ಸರಿ ಹೋಗಿರೋದು, ಮಕ್ಕಳು ಸರಿ ಇದ್ರೆ ಅಣ್ಣ ತಮ್ಮಂದ್ರೆ ಸರಿ ಹೋಗಿರೋದು. ಯಾರೋ ಒಬ್ರು ತೊಂದರೆ ಕೊಡೋರಂತೂ ಜೀವನದಲ್ಲಿ ಇದ್ದೇ ಇರ್ತಾರೆ. ಒಬ್ರು ತೊಂದರೆ ಕೊಡೋರು ಯಾರು ಇಲ್ಲ ಅಂದ್ರೆ ನಮ್ಮ ಕುಟುಂಬದಲ್ಲಿ ಇದ್ರೆ ಅಕ್ಕಪಕ್ಕದವರು ಯಾರೋ ಸ್ನೇಹಿತರು, ಅದನ್ನ ನಾವು ತಲೆಗೆ ಹಚ್ಕೊಂಡು ಕಷ್ಟಪಡ್ತಾ ಇರ್ತೀವಿ. ಅದಕ್ಕೆ ಹೇಳೋದು, ನೀನು ನಿನ್ನಲ್ಲಿ ನೆಲೆಯಾಗಿ ನಿಲ್ಲಿಸು, ನೀನು ಕೇಂದ್ರಿತನಾಗ್ಬಿಡು. ನಾವು ನಮ್ಮಲ್ಲಿ ವಿಶ್ರಾಮ ಪಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಎಲ್ಲರನ್ನು ಸ್ವೀಕರಿಸ್ತಾ ಹೋದ್ರೆ ಎಲ್ಲ ಪರಿಸ್ಥಿತಿ ನಮ್ಗೆ ಅನುಕೂಲವಾಗಿ ಬದಲಾಗ್ತಾ ಹೋಗ್ತದೆ. ಜೀವನದಲ್ಲಿ ಪ್ರತಿಯೊಂದರಿಂದ ಒಂದು ಪಾಠ ಕಲಿಬೇಕಾಗುತ್ತೆ. ಯಾರಾದರೂ ಒಬ್ರು ಹಂಗಿದ್ದೇ ಇರ್ತಾರೆ, ಕಿರುಕುಳ ಕೊಡ್ತಕ್ಕಂಥವ್ರ ಜೀವನದಲ್ಲಿ. ಆ ಕಿರುಕುಳದ ಗಲಿಬಿಲಿಯಿಂದ ನಾವು ವಿಚಲಿತರಾಗದೇ ಇರಬೇಕು ಅನ್ನೋದಷ್ಟೇ ಧ್ಯೇಯ. ನಾವು ಎಷ್ಟು ವಿಚಲಿತರಾಗದೇ ಇರ್ತೀವೋ ಅಷ್ಟು ನಾವು ಗೆಲ್ತೀವಿ. ನಮ್ಮನ್ನು ನಾವು ಗೆದ್ದುಕೊಂಡಂಗೆ ಆಗ್ತದೆ. ನಮ್ಮನ್ನು ನಾವು ಗೆದ್ರೆ ಮತ್ತಿನ್ನೇ ನಮಗೇನು ತೊಂದರೆ ಇರೋದಿಲ್ಲ. ತೊಂದರೆ ಬಂದರೂ ತೊಂದರೆ ಹಂಗೆ ಕಾಣಿಸೋದಿಲ್ಲ ಅದು.